ಚಾಮರಾಜ ಕ್ಷೇತ್ರದ ಮಾದೇಶ್ವರ ಬಡಾವಣೆಯಲ್ಲಿ ಗೋಪಾಲಗೌಡ ಆಸ್ಪತ್ರೆಯ ಮುಖ್ಯಸ್ಥರು, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮುಖಂಡರು, ಖ್ಯಾತ ನರರೋಗ ತಜ್ಞರಾದ ಡಾ ಸುಶ್ರುತಗೌಡ ರವರು ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಬಡಾವಣೆಯ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ಕೀರ್ತಿ ಪಟೇಲ್, ವಾರ್ಡ್ ಅಧ್ಯಕ್ಷರಾದ ಶ್ರೀನಾಥ್, ಮುಖಂಡರಾದ ಸೋಮು, ಅವಿನಾಶ್, ನಾಗಣ್ಣ, ನೀಲಕಂಠ, ಶಿವರಾಮು, ಚಂದ್ರು, ಪಾಲಾಕ್ಷ, ಮಿತ್ರ ಮುಖಂಡರು, ಸ್ಪೀಕ್ ಚಾಮುಂಡೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳಾದ ಶ್ರೀ ಕೃಷ್ಣೇಗೌಡರು, ಬಸವರಾಜು, ರಾಮಚಂದ್ರ, ಸಿದ್ದರಾಜು, ಮಹದೇವು, ಅರ್ಜುನ ಕೋಟೆ, ನಂಜುಂಡಸ್ವಾಮಿ, ಅವಿನಾಶ್ ಗಿರಿ ಇನ್ನೂ ಹಲವಾರು ಉಪಸ್ಥಿತರಿದ್ದರು. ಹಾಗಾಗಿ ನಾವು ಇನ್ನೂ ಕಾಯ್ತಾ ಇದೀವಿ. ಆ ಬ್ಲೂ ಪ್ರಿಂಟ್ ಇನ್ನು ಯಾರ ಕೈಲೂ ಸಿಕ್ಕಿಲ್ಲ. ಇದು ಮುಂದೆ ಸರ್ಕಾರ ಏನು ಒಂದು ಯೋಜನೆ ಇದೆ, ಇದನ್ನ ಹೇಗೆ ಅನುಷ್ಠಾನ ಮಾಡ್ತಾರೆ, ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ದೀರ್ಘವಾಗಿ ಇದು ಸಮಾಲೋಚನೆ ಮಾಡಬೇಕಾಗಿದೆ. ಆಮೇಲೆ ಬರೀ ಗೌರ್ಮೆಂಟ್ ಅಷ್ಟೇ ಡಿಸೈಡ್ ಮಾಡಿದ್ರೆ ಸಾಲದು. ಈ ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅದಕ್ಕೆ ಪಾಲುದಾರರು, ಹಕ್ಕುದಾರರು, ರೈತರಿರ್ಬೋದು ಅಥವಾ ಯಾವುದೇ ಇಂಡಸ್ಟ್ರೀಸ್ಗಳಿರ್ಬೋದು ಮತ್ತು ಹೋಟೆಲ್ ಬಿಸ್ನೆಸ್ಗಳಿರ್ಬೋದು, ಇವ್ರನ್ನೆಲ್ಲ ಯಾರು ಮಾತಾಡ್ಸಿಲ್ಲ. ನಂದು ಒಂದು ಸರ್ಕಾರಕ್ಕೆ ಒಂದು ಮನವಿ ಏನು ಅಂದ್ರೆ, ತಾವು ದಯವಿಟ್ಟು ಎಲ್ಲಾ ಪಾಲುದಾರರು, ಹಕ್ಕುದಾರರನ್ನ ನೀವು ಕರೆದು ಮೀಟಿಂಗ್ ಮಾಡಬೇಕು. ಈಗ ನೋಡಿ ಬಿಡದಿಲಿ ಏನಾಗ್ತಾ ಇದೆ ನೀವೇ ನೋಡ್ತಾ ಇದ್ರ. ಅದೇ ಸ್ಥಿತಿ ಮೈಸೂರಿಗೆ ಬಂದೇ ಬರುತ್ತೆ. ಹಾಗಾಗಿ ಸರ್ಕಾರ ಬಹಳ ಈಗ ಜನ ಎಲ್ಲ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳು ಹೇಳಿದ್ಕೆಲ್ಲ ತಲೆ ಅಲ್ಲಾಡಿಸುವಂತ ಪರಿಸ್ಥಿತಿ ಇಲ್ಲ. ಜನಕ್ಕೆ ಸ್ವಲ್ಪ ಈಗ ಬುದ್ಧಿ ಬಂದಿದೆ. ಈಗ ಇನ್ಮೇಲೆ ಇವರೆಲ್ಲ ನಾಟಕಗಳು ನಡೆಯಲ್ಲ. ಈ ರಾಜಕಾರಣಿಗಳಿಗೆ ನಾನು ಈಗ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಾವು ದಯವಿಟ್ಟು ಜನಗಳ ವಿಶ್ವಾಸ ಫಸ್ಟ್ ತಗೊಳ್ಳಿ, ರೈತರ ವಿಶ್ವಾಸ ತಗೊಳ್ಳಿ, ಸಾಮಾನ್ಯ ಜನಗಳನ್ನ ನಿಮ್ಮ ಮನೆಯವ್ರ ತರ ನೀವು ಟ್ರೀಟ್ ಮಾಡಿ, ಅವಾಗೆಲ್ಲ ಸರಿ ಹೋಗುತ್ತೆ. ನೀವು ಏಕ ನಿರ್ಧಾರ ಮಾಡಿ, ಏಕಪಕ್ಷೀಯ ನಿರ್ಧಾರ ಮಾಡ್ಕೊಂಡು ನೀವು ಏನಾದ್ರು ಮಾಡ್ಕೊಳ್ತೀವಿ, ನಾವು ಯಾರ್ದೋ ಜಮೀನ ನಾವು ಕಬಳಿಸ್ಕೊಂಡು ಹೋಗ್ತೀವಿ, ಗೌರ್ಮೆಂಟ್ ಹೆಸರು ಹೇಳ್ಕೊಂಡು ಅಂತ ಮಾಡಿದ್ರೆ ಇವೆಲ್ಲ ನಡೆಯಲ್ಲ. ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಹುಟ್ಟುಹಬ್ಬ 2ನೇ ತಾರೀಕು ಮುಗೀತು, ಆದ್ರೂ ಸಂಭ್ರಮಾಚರಣೆ ತುಂಬಾ ನಡೀತಾನೆ ಇದೆ, ದಿನನಿತ್ಯ ನಡೀತಾ ಇದೆ. ಹೇಗ ಅನಿಸ್ತಿದೆ? ಇಲ್ಲ, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಏನು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಗೆಳೆಯರ ಬಳಗ ಒಂದು ವಿಜೃಂಭಣೆಯಿಂದ ಪಾಪ ನನ್ನ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ವಿತರಣೆ ಇರ್ಬೋದು, ಪೇಷಂಟ್ಸ್ಗಳಿಗೆ ಹಣ್ಣು ಹಂಪಲು ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಮತ್ತು ಫ್ರೀ ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು, ಐ ಚೆಕಪ್ಪು, ಇವನ್ನೆಲ್ಲ ನಮ್ಮ ಅಭಿಮಾನಿಗಳ ಬಳಗದಿಂದ ಎಲ್ಲ ತುಂಬ ಅದ್ದೂರಿಯಾಗಿ ನಡೆದಿದೆ. ನಮ್ದೇನು ಅಂದರೆ ಒಂದು ಅರ್ಥಪೂರ್ಣವಾಗಿ ಮಾಡೋಣ ಅಂತ. ಯಾಕೆಂದರೆ ಬರೀ ಕೇಕ್ ಕಟ್ ಮಾಡಿ ಪಟಾಕಿ ಹಚ್ಚಿ ಒಂದು ಸಂಭ್ರಮ ಮಾಡೋದಕ್ಕಿಂತ ಅರ್ಥಪೂರ್ಣವಾಗಿ ಪೇಷಂಟ್ಸ್ಗಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಉಚಿತ ಆರೋಗ್ಯದ ತಪಾಸಣೆ ಮತ್ತು ಐ ಚೆಕಪ್ಪು ಮತ್ತು ಬ್ಲಡ್ ವರ್ಕಪ್ ಇವನ್ನೆಲ್ಲ ನಾವು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಆದಮೇಲೆ ಬಹಳಷ್ಟು ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ಗಳಾಗ್ತಾ ಇದ್ದಾವೆ. ಹಾಗಾಗಿ ನಾವು ಮುಂಚೆನೇ BP, ಶುಗರ್ ಮತ್ತು ಕೊಲೆಸ್ಟ್ರಾಲ್ ಮತ್ತು ಸ್ಮೋಕಿಂಗ್ ಇಂಥ ಒಂದು ನಾನಾ ವಿಧದ ಒಂದು ಕಾಯಿಲೆಗಳನ್ನ ನಾವು ಮುಂಚೆನೇ ಕಂಡಿಟ್ಕೊಂಡ್ರೆ ಪೇಷಂಟ್ಸ್ಗಳಿಗೆ ಒಂದು ಜೀವ ಉಳಿಯೋದ್ರಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಭಾಳಷ್ಟು ಸ್ಟ್ರೋಕ್ಗಳು, ಹಾರ್ಟ್ ಅಟ್ಯಾಕ್ ನಾವು ನೋಡ್ತಾ ಇದ್ದೀವಿ ದಿನನಿತ್ಯವಾಗಿ. ಮತ್ತು ಈಗ ತುಂಬ ಹೆಡೇಕು, ಬ್ಯಾಕ್ ಪೇಯ್ನು ಮತ್ತು ನರಗಳ ದೌರ್ಬಲ್ಯ ಮತ್ತು ಜಾಯಿಂಟ್ಸ್ಗಳ ಪ್ರಾಬ್ಲಮ್ಮು, ಬ್ಯಾಕ್ ಪೇಯ್ನ್ ಇವೆಲ್ಲ ಸಾಕಷ್ಟು ನಾವು ಜನರಲ್ಲಿ ನೋಡ್ತಾ ಇದ್ದೀವಿ. ಇವನ್ನೆಲ್ಲ ನಾವು ಒಂದು ಉಚಿತವಾಗಿ ನಾವು ಇದಕ್ಕೆ ಸಲಹೆ ಕೊಟ್ಟರೆ ಭಾಳಷ್ಟು ಸಹಾಯ ಆಗುತ್ತೆ. ಯಾಕೆಂದರೆ ಈಗಂತೂ ಹೆಲ್ತ್ ಕೇರ್ ಅಂದರೆ ತುಂಬ ದುಬಾರಿಯಾಗಿದೆ. ಹಾಗಾಗಿ ನಮ್ಮದು ಉದ್ದೇಶ ಏನು ಅಂದರೆ ಹೆಲ್ತ್ ಮತ್ತು ಎಜುಕೇಷನ್ ಇವೆರಡು ಜನಗಳಿಗೆ ಬಹಳ ಚೀಪಾಗಿ ಸಿಗಬೇಕು ಮತ್ತು ಕ್ವಾಲಿಟಿ ಮಟ್ಟದ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸಿಗಬೇಕು. ಇದು ನನ್ನ ಒಂದು ಕನಸು. ಅದು ನನ್ಸು ಮಾಡೋಕ್ಕೆ ನಾನು ರಾಜಕೀಯಕ್ಕೆ ಬರ್ತಾ ಇರೋದು. ಹಾಗಾಗಿ ನೋಡೋಣ ನಾವು ಈ ಒಂದು ಪಯಣ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಾವು ಕಾದು ನೋಡೋಣ. ಸರ್, ಈಗ ಹಳ್ಳಿಲಿರೋ ಜನಗಳು ಸಾಮಾನ್ಯ ಹಳ್ಳಿಯಿಂದ ಸಿಟಿಗೆ ಬರ್ಬೇಕಂದ್ರೆ ಮಿನಿಮಮ್ 1 ಅವರ್ ಆದ್ರೂ ಬೇಕು. ಹಳ್ಳಿ ಜನಗಳು ಸಿಟಿಗೆ ಬರೋದಕ್ಕಿಂತ ಹಳ್ಳಿ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೆಡಿಕೇಶನ್ ಬಗ್ಗೆ. ನಿಮ್ಗೆ ಯಾವುದೇ ತರದ ಒಂದು ತಲೆನೋವಾಗ್ಲಿ ಅಥವಾ ಒಂದು ಎದೆ ನೋವು ಬರೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಹೊಟ್ಟೆ ನೋವಾಗ್ಲಿ ಸಡನ್ ಆಗಿ ಇದು ಬಹಳಷ್ಟು ತೀವ್ರತೆಯಿಂದ ಕಂಡು ಬಂದ್ರೆ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗೋದು ಬಹಳ ಮುಖ್ಯ. ಹಾಗಾಗಿ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಲಕ್ಷಣಗಳನ್ನ ನಾವು ನೋಡಿದಾಗ ಅಂದ್ರೆ ನಿಮ್ಮ ಒಂದು ಫೇಸಲ್ಲಿ ನಿಮಗೆ ಮಸಲ್ಸ್ ವೀಕ್ ಆಗ್ಬೋದು, ಕೈ ದೌರ್ಬಲ್ಯ ಬರ್ಬೋದು, ಕಣ್ಣಲ್ಲಿ ವಿಷನ್ ಪ್ರಾಬ್ಲಮ್ ಬರ್ಬೋದು, ಬ್ಯಾಲೆನ್ಸ್ ಪ್ರಾಬ್ಲಮ್ ನಡೆಯೋಕ್ಕೆ ಇವನ್ನೆಲ್ಲ ನೋಡಿದಾಗ ನಮಗೆ ಸ್ಟ್ರೋಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಂಥ ಒಂದು ಮತ್ತು ಎದೆ ನೋವು ಬಂದಾಗ ಹಾರ್ಟ್ ಅಟ್ಯಾಕ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಹಾಗಾಗಿ ಇವನ್ನೆಲ್ಲ ನೋಡಿದಾಗ ತಕ್ಷಣ ಹತ್ತಿರದಿರೋ ಆಸ್ಪತ್ರೆಗೆ ಹೋಗಿ
ನಿಮ್ಮ ಹಾರ್ಟನ್ನ ಮತ್ತು ಬ್ರೈನ್ನ ಚೆಕ್ ಮಾಡಿಸ್ಕೊಂಡು ಭಾಳ ಸೂಕ್ತ. ಕೆಲವು ಸತಿ ನೀವು ಹೇಳಿದ ಹಾಗೆ ಒಂದು ಅವರಲ್ಲಿ ಏನಾದ್ರು ಹಾಸ್ಪಿಟಲ್ ರೀಚ್ ಆದರೆ ಅವ್ರ ಪುಣ್ಯ. ಯಾಕಂದರೆ ಕೆಲವು ಹಳ್ಳಿಗಳೆಲ್ಲ 3 ಗಂಟೆ 4 ಗಂಟೆ ತಗೊಳುತ್ತೆ ನೀವೊಂದು ಪಟ್ಟಣಕ್ಕೆ ಬರೋಕ್ಕೆ. ಹಾಗಾಗಿ ನಮ್ದು ಏನು ಒಂದು ಮುಂದಿನ ನಮ್ಮದು ಪ್ಲ್ಯಾನ್ ಏನು ಅಂದರೆ ಈ ಎಲ್ಲ ಹಳ್ಳಿಗಳಲ್ಲಿ ಆ ಒಂದು ಲಕ್ಷ್ಯಕ್ಕೆ 1-2-3 ಸೆಂಟರ್ಗಳ ಎಮರ್ಜೆನ್ಸಿ ಕೇರ್ನ ನಾವು ಮಾಡೋದೇ ನಮ್ಮದು ಮುಂದೆ ನಮ್ಮದು ಕನಸು. ಅದನ್ನು ಎಲ್ಲ ಹಳ್ಳಿಗಳಲ್ಲೂ ನಾವು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಅಥವಾ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ನಾವು ವಿಕಸಿತ ಭಾರತ್ 2048 ನಾವೇನಾದ್ರು ನಾವು ಅಚೀವ್ ಮಾಡಬೇಕು ಅಂದರೆ ನಾವು ಈ ಒಂದು ಗುಣಮಟ್ಟದ ಆರೋಗ್ಯ ಮತ್ತು ಉಚಿತ ಆರೋಗ್ಯ ನಾವು ಏರ್ಪಡಿಸಲೇಬೇಕಾಗತ್ತೆ. ಪ್ರತಿಯೊಂದು ಡೆವಲಪ್ಡ್ ಕಂಟ್ರಿ ಅಂತ ಏನು ಹೇಳ್ತೀವಿ, US ಇರ್ಬೋದು, UK ಇರ್ಬೋದು, ಇಲ್ಲೇ ಆಸ್ಟ್ರೇಲಿಯಾ ಇರ್ಬೋದು, ಇಲ್ಲೆಲ್ಲ ಹೆಲ್ತ್ ಸರ್ವಿಸ್ ಫ್ರೀ. ಅದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸಪೋರ್ಟೆಡ್ ಕೇರ್ ಆಗಿರ್ಬೋದು, ಅದು ನಮ್ಮ ಭಾರತದಲ್ಲೂ ಬರಬೇಕು. ಇಲ್ಲೂ ಗೌರ್ಮೆಂಟ್ ಸರ್ವಿಸ್ ಇದೆ, ಆದರೆ ನೀವು ಗೌರ್ಮೆಂಟ್ ಸರ್ವಿಸ್ಗೆ ಯಾರು ಪ್ರೈವೇಟ್ ಪೇಷಂಟ್ಸ್ಗಳು ಅಥವಾ ಆಗಲಿ ಸ್ವಲ್ಪ ಹಣಕಾಸಿರೋ ವ್ಯಕ್ತಿಗಳು ಗೌರ್ಮೆಂಟ್ ಸರ್ವಿಸ್ ಹತ್ರ ಹೋಗಿ ತಗೊಳಲ್ಲ. ಯಾಕೆಂದರೆ ಅದೇನಂದರೆ ಅವ್ರಿಗೇನೋ ಅದು ಗುಣಮಟ್ಟದ ಚೆನ್ನಾಗಿಲ್ಲ ಅಂತಲೋ ಏನೋ, ಅದು ಆ ಏನೋ ಒಂದು ಫೀಲಿಂಗ್ ಇದೆ, ಅದನ್ನ ನಾವು ಹೋಗಿ ಗಳಿಸ್ಬೇಕು. ನಮಗೆ ಉತ್ತಮ ಮಟ್ಟದ ಬಡವರಾಗಲಿ ಶ್ರೀಮಂತರಾಗಲಿ ಒಂದೇ ಥರದ ಟ್ರೀಟ್ಮೆಂಟ್ ಸಿಗಬೇಕು. ಅದರಿಂದ ಆ ಒಂದು ಉದ್ದೇಶದಿಂದ ನಾನು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾಳಷ್ಟು ಯಶಸ್ವಿ ಕಾಣ್ತಾ ಇದ್ದೀನಿ. ಭಾಳಷ್ಟು ಒಳ್ಳೆ ಥರದ ಪ್ರೋತ್ಸಾಹ ನನಗೆ ಸಿಗ್ತಾ ಇದೆ. ಹಾಗಾಗಿ ಇದೇ ಥರ ನಾನು ಉಚಿತವಾದ ಆರೋಗ್ಯ ಮತ್ತು ಶಿಕ್ಷಣದ ಕಡೆ ನಂದು ಪಯಣ ಸಾಗ್ತಾ ಇದೆ. ಸರಿ, ಹೀಗೆ ಹಿನ್ನೆಲೆ ಅಂದ್ರೆ ಈಗ ಇಂದಿನ ದಿನಗಳಲ್ಲಿ ನೀವು ಬೃಹತ್ ಮೈಸೂರು ಬಗ್ಗೆ ಹೋರಾಟ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಬೃಹತ್ ಮೈಸೂರು ನಿಮಗೆ ಗೊತ್ತಿರೋ ಹಾಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಈ ದೊಡ್ಡ ಸದ್ದು ಮಾಡ್ತು. ಈಗೆಲ್ಲ ಅದು ಈ ನೋಟಿಫಿಕೇಶನ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು ನಮಗೆ